Now, Omkara is the ಆದಿನಾಥ. ಓಂಕಾರನಲ್ಲಿ ಅನಿಂದ ಅರಿವು ಜಾಗೃತ, ಊನಿಂದ ಸ್ವಪ್ನ, ಮನಿಂದ ಗಹನ ನಿದ್ರೆಯಲ್ಲಿ ಶಾಂತಿ, ಮನಸ್ಸು ಸ್ಥಿರವಾಗಿರೋದು. Today scientifically it has been shown that those who do not sleep and keep on doing the video games and all sorts of things, they die very early with the cardiac arrest. And that is because the magnetic waves, they will destroy. Whereas those who do the Omkara, they have the healthy. So in our own Bengaluru, in NIMHANS, they took a scientific study where the schizophrenic patients who have the mood fluctuation and who have the anger and frustration, for them 20 minutes Omkara was taught. And when the Omkara was taught, when they did the CT scan, they saw that in the CT scan, the blood supply to the limbic system came down significantly when the Omkara was done. So the Omkara, they realized that all the negative thoughts like, the animal instincts like anger, frustration, rosha, dvesha, ಎಲ್ಲವನ್ನೂ ಕಡಿಮೆ ಮಾಡೋಕ್ಕೆ ಓಂಕಾರ ಬಹಳ ಮುಖ್ಯ ಅನ್ನೋದನ್ನು ವೈಜ್ಞಾನಿಕವಾಗಿ ನಮ್ಮ ನಿಮ್ಯಾನ್ಸ್ನಲ್ಲಿ ಪ್ರೂವ್ ಮಾಡಿದರು. ಹಾಗಾಗಿ ಓಂಕಾರವನ್ನು ಹೇಳಿದಾಗ ಮನಸ್ಸು ಶಾಂತವಾಗುತ್ತೆ, ಕೋಪ ತಾಪ ಎಲ್ಲ ಹೊರಟೋಗುತ್ತೆ, ನಾವು ಸ್ಥಿತಪ್ರಜ್ಞರಾಗ್ತೀವಿ. ಹಾಗಾಗಿ ನಾನು ಯಾವುದೇ ಸ್ಕೂಲು ಕಾಲೇಜ್ಗೆ ಹೋದರೆ ಮಕ್ಕಳಿಗೆ ಓಂಕಾರ ಹೇಳಿಬಿಟ್ಟು ಅವ್ರಿಗೆ ಪ್ರಾಕ್ಟೀಸನ್ನು ಮಾಡಿಸ್ತೀನಿ. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಲಸ್ಟ್, ಗ್ರೀಡ್, ಆಂಗರ್, ಅಟ್ಯಾಚ್ಮೆಂಟ್, ಈಗೋ, ಜಲಸಿ, ದೇ ಆರ್ ಆಲ್ ದ ಗೇಟ್ ಟು ದ ಹೆಲ್. ಸೊ ಕೋಪ ತಾಪ ಇವೆಲ್ಲವೂ ಕೂಡ ನರಕಕ್ಕೆ ದಾರಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದ್ದರಿಂದ ನಾವು ಇವತ್ತು ಒಬ್ಬ ವೈದ್ಯಳಾಗಿ ಹೇಳ್ತೀನಿ, ಆರೋಗ್ಯ ಅಂತಂದರೆ ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋದು ಆರೋಗ್ಯ. ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋದು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನು ಚೆನ್ನಾಗಿಟ್ಕೊಂಡ್ರೆ ಆರೋಗ್ಯ ತಾನಾಗೇ ಚೆನ್ನಾಗಿರುತ್ತೆ. ಸೊ ಕಾಮ ವಿಕಾರ ಆದಾಗ HIV, ಏಡ್ಸು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಎಲ್ಲ ಬರುತ್ತೆ. ಕಾಮನೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಸರಿಯಾಗುತ್ತೆ. ಇನ್ನು ಕ್ರೋಧ ಅಂತಂದಾಗ ಸೈಂಟಿಫಿಕ್ಲಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್, ಕೋಪ ಮಾಡಿಕೊಂಡಾಗ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಆರ್ ರಿಲೀಸ್ಡ್. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂದರೆ ಐದರ್ ಯು ಫೈಟ್ ವಿತ್ ದ ಪರ್ಸನ್ ಇನ್ ಫ್ರಂಟ್ ಆಫ್ ಯು ಆರ್ ರನ್ ಅವೇ ಫ್ರಮ್ ದ ಚಾಲೆಂಜ್. So for that 400 times the catecholamines are released and they cause the coronary spasm and causing the heart attack and the heart failure. ಇವತ್ತು ಯಾರು ಕೋಪಿಷ್ಟ್ರು, ಮಹಾ ಕೋಪಿಷ್ಠ, ವೀರಭದ್ರನ ಅವತಾರದ ಹಾಗೆ ಕಾಣ್ತಾರಲ್ಲ, ನೋಡಕ್ಕೆ ಮಾತ್ರ ಹಾಗಿರ್ತಾರೆ. ಕೋಪ ಹೋಗಿ ಕಡಿಮೆಯಾಗಿ ಕೂತ್ಕೊಂಡ ತಕ್ಷಣ ಅಯ್ಯೋ ಸಾಕಾಯಿತು, ಸುಸ್ತು, ಸತ್ತರೆ ಸಾಕು ಅಂತಂತಾರೆ. ಯಾಕೆ ಅಂತಂದರೆ ಶರೀರಕ್ಕೆ ಸರಬರಾಜು ಮಾಡುವ ಆ ಕಿರೀಟ ಧಮನಿ ಹೋದಾಗ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ. 100 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟದೆ ಸುಸ್ತು 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 ಅಂತಾರೆ. ನಾನು ಒಂದು ಸಲ ಮೆಡಿಕಲ್ ಕಾಲೇಜ್ಗೆ ಹೋದಾಗ ರಾತ್ರಿ 9ಕ್ಕೆ ಒಬ್ಬರು ಡಾಕ್ಟ್ರ್ ಬಂದುಬಿಟ್ಟು, ಮ್ಯಾಮ್ ಕ್ಯಾನ್ ಐ ಆಸ್ಕ್ ಅ ಕ್ವೆಶ್ಚನ್ ಅಂದರು. ನಾನು ಅಂದ್ಕೊಂಡೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಕೇಳ್ತಾರೆ ಅಂತ. ಕೇಳಿ ಅಂತಂದೆ. ನಿಮಗೆ ಹೇಗೆ ಇಲ್ಲಿವರೆಗೂ ಇಷ್ಟೊಂದು ಚೈತನ್ಯ ಇದೆ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ. ಆ್ಯಂಡ್ ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಯೋಗ, ಧ್ಯಾನ. ಆ ಡಿವೈನ್ ಚೈತನ್ಯ ನಿಮ್ಮಲ್ಲಿ ಬಂದಾಗ ನಿಮ್ಮ ಚೈತನ್ಯದ ಕೊರತೆ ಅನ್ನೋದು ಆಗೋದೇ ಇಲ್ಲ. ನೆಕ್ಸ್ಟು ಲೋಭದಿಂದ ಯಾವಾಗಲೂ ಅತೃಪ್ತರಾಗಿರ್ತಾರೆ. ಯಾರು ಯೋಗಿಗಳಾಗಿರ್ತಾರಲ್ಲ ಅವರು ಸಂತೃಪ್ತರಾಗಿರ್ತಾರೆ, ಸಮಾಧಾನಿಗಳಾಗಿರ್ತಾರೆ, ಸ್ಥಿತಪ್ರಜ್ಞರಾಗಿರ್ತಾರೆ. ಇಲ್ಲದೆ ಇದ್ದವರು ಬೇಕು 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 ಅನ್ನೋ ಬೇಡಿಕೊಳ್ಳುವ ಭಿಕಾರಿಗಳಾಗಿರ್ತಾರೆ. ಯಾರು ಸಾಕು ಸಾಕು ಅನ್ನೋ ಯೋಗಿಗಳಾಗಿರ್ತಾರಲ್ಲ ಅವರು ಸಾಹುಕಾರರಾಗ್ತಾರೆ, ಇಲ್ಲದಿದ್ದರೆ ಭಿಕಾರಿಗಳಾಗ್ತಾರೆ. ಈ ನಮ್ಮ ಮೋಹಕ್ಕೆ ಬಂದುಬಿಟ್ರೆ ವ್ಯಸನಕ್ಕೆ ಟೊಬ್ಯಾಕೊ, ಆಲ್ಕೋಹಾಲ್, ಅದರ ಜೊತೆಗೆ ಡ್ರಗ್ಸು, ಇವತ್ತಿನ ಯುವಕರು ಈ ಮೂರರಿಂದ ಹಾಳಾಗ್ತಾ ಇದ್ದಾರೆ. ಇನ್ನು ಮದ ಅಂದರೆ ಅಹಂಕಾರದಿಂದ ಅಜ್ಞಾನ, ಅಂಧಕಾರದಿಂದ ನಮಗೆ ಕಾಯಿಲೆಗಳು. ಮತ್ಸರ ಅಂತಂದಾಗ ಇವತ್ತಿಗೆ ಗೊತ್ತಾಗಿದೆ ವೈಜ್ಞಾನಿಕವಾಗಿ, ಯಾರು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅವರಲ್ಲಿ 1 to 2 ಲೀಟರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅಂತ. ಕನ್ನಡದ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಅಂತಂದ್ರೇ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ. ಸೊ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ಹೊಟ್ಟೆ ಕಿಚ್ಚು ಇರೋದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಎಷ್ಟು ಜನರಿಗೆ ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ? ಕೈ ಎತ್ತಿ ನೋಡೋಣ. ತಲೆನೋವೇ ಬಂದಿಲ್ಲ.
ಓ ಪರವಾಗಿಲ್ಲ, ಬೇರೆ ಕಡೆಗಿಂದ ಇಲ್ಲಿ ವಾಸಿಯಪ್ಪ, ಒಂದು 30, 40, 50 ಜನರು ತಲೆ ಕೈ ಎತ್ತಿದ್ದಾರೆ, ಯಾಕೆ ಈ 50 ಜನರಿಗೆ ತಲೆನೋವು ಬಂದಿಲ್ಲ ಅಂತ ಯಾರಾದರೂ ಹೇಳ್ತೀರಾ? ಅವ್ರಿಗೆ ತಲೆನೇ ಇಲ್ಲ. ಯಾರು ತಲೆಯಲ್ಲಿ ಚಿಂತೆ ಇಟ್ಕೊಳ್ಳದೆ ನಿಶ್ಚಿಂತೆಯಾಗಿ ಯೋಗ ಧ್ಯಾನ ಮಾಡಿಕೊಂಡು ಪರಮಾತ್ಮನಲ್ಲಿ ಒಂದಾಗಿರ್ತಾರಲ್ಲ, ಅವ್ರಿಗೆ ತಲೆನೋವು ಬರದೇ ಇಲ್ಲ. ಹಾಗಾಗಿ ಹೊಟ್ಟೆ ಉರಿ ಬಿಡಬೇಕು. ಜಗತ್ತಿನಲ್ಲಿ ಎಲ್ಲ ಕಾಯಿಲೆಗಳಿಗೆ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ಈ 6 ಬಿಟ್ಟರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಇನ್ನು ಅಷ್ಟಾಂಗ ಯೋಗವನ್ನು ನ್ಯೂಯಾರ್ಕಿಂದ ಜಪಾನ್ದು ಯಾವುದೇ ನೀವು ಜಿಮ್ಮಿಗೆ ಹೋದರೂ ಕೂಡ ಅವರು ಅಷ್ಟಾಂಗ ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಜಿಮ್ಮಿಗೆ ಹೋಗ್ಬಿಟ್ಟು ಸಾಯ್ತಾ ಇದ್ದಾರೆ. ಪ್ರತಿ ಸಲ ಜಿಮ್ಮಿಗೆ ಹೋಗಿ ಯಾರಾದರೂ ಸತ್ತಾಗ ನನ್ನ TV ಇಂಟರ್ವ್ಯೂ ಕರೀತಾರೆ. ಗಂಟೆಗಟ್ಟಲೆ ಮಾತಾಡ್ತೀವಿ, ಆದರೆ ಅವ್ರಿಗೆ ಹೇಳಿದ ಅರ್ಥ ಆಗುತ್ತೋ ಇಲ್ವೋ, ನಮ್ಮ ಯಮ ನಿಯಮ ಆಸನ ಪ್ರಾಣಾಯಾಮ ಇದೆಯಲ್ಲ, ಈ 4 ಕೂಡ ಮಾರಲ್ ಡಿಸಿಪ್ಲಿನ್, ಮಾರಲ್ ಅಬ್ಸರ್ವೆನ್ಸ್, ಬಾಡಿ ಪಾಶ್ಚರು, ಬ್ರೆತ್ ಕಂಟ್ರೋಲು, ಇದು ನಮ್ಮ ಬಹಿರಂಗವನ್ನು ಶುದ್ಧಿಗೊಳಿಸುತ್ತೆ. ಇನ್ನು ಅಂತರಂಗನ ಶುದ್ಧಿಗೊಳಿಸೋದು ಯಾವುದು ಅಂತಂದರೆ ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ನಮ್ಮ ಬಹಿರಂಗ ಅಂತರಂಗ ಎರಡವನ್ನು ಶುದ್ಧಿಗೊಳಿಸಿ ನಮ್ಮನ್ನು ಉತ್ತಮವಾಗಿ ಮಾಡುವಂಥ ಕೆಲಸ ಈ ಅಷ್ಟಾಂಗ ಯೋಗ ಮಾಡುತ್ತೆ. ಹಾಗಾಗಿ ಯೋಗ ಅಂತಂದರೆ ಬರೀ ಆಸನ ಅಲ್ಲ, ನಾವು ಯಮ ನಿಯಮವನ್ನು ಕೂಡ ಪಾಲಿಸಬೇಕಾಗತ್ತೆ. ಆಗ ಮಾತ್ರ ನಾವು ಉತ್ತಮರಾಗ್ತೀವಿ. ಯಮದಲ್ಲಿ ಸತ್ಯ, ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ ಅಂತ ಬರುತ್ತೆ. ಸತ್ಯ ಅಂದರೆ ಸತ್ಯವನ್ನೇ ನುಡಿಬೇಕು. ಹೋದ ಸಲ ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಹೋದಾಗ ಒಳ್ಳೆ ಸ್ವರ್ಗದ ಥರ ಮಾಡಿದ್ದಾರೆ. 2500 ಅಪಾರ್ಟ್ಮೆಂಟ್ಸು. ಮಕ್ಕಳಿಗೆ ಕರೆದು ಕಂಪೇರ್ ಮಾಡೋರು ಕೇಳಿದರು, ಡು ಯು ಸ್ಪೀಕ್ ಲೈಸ್ ಅಂತ. ಓ ಎಸ್ ಅಂತಂದ ಹುಡುಗ. ವೆನ್ ಡು ಯು ಸ್ಪೀಕ್ ಅಂದರೆ ಆಲ್ವೇಸ್ ಅಂತ. ಅಂದರೆ ಇವತ್ತಿನ ಮಕ್ಕಳು ಎಷ್ಟು ಅಜ್ಞಾನಿಗಳಾಗ್ತಾ ಇದ್ದಾರೆ ಅಂದರೆ, ತಂದೆ ತಾಯಿಗಳು ತಾವೇ ಸುಳ್ಳು ಹೇಳಿ ಮಕ್ಕಳಿಗೆ ಸುಳ್ಳು ಹೇಳಿಸ್ತಾ ಇದ್ದಾರೆ. ಇದು ಹೋಗ್ಬೇಕಂತಂದರೆ ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟು ಸತ್ಯವನ್ನೇ ನುಡಿಬೇಕು. ಪುಣ್ಯ ಕೋಟಿಗಳ ಥರ ಯಾರು ಸತ್ಯ ನುಡಿತಾರಲ್ಲ ಅವರು ಪುಣ್ಯವಂತರಾಗ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಅಹಿಂಸೆ, ಅಸ್ತೇಯ ಅಂದರೆ ಇನ್ನೊಬ್ಬರ ದುಡ್ಡಿಗೆ ಕೈ ಮುಟ್ತಾ ಇರೋದು. ಇವತ್ತು ಯಾಕೆ ಬಾತ್ರೂಮ್ನಲ್ಲಿ, ಪೈಪಲ್ಲಿ, ಬೆಡ್ಡಲ್ಲಿ ಕೆಳಗಡೆಗೆ 300 ಕೋಟಿ 400 ಕೋಟಿ ಬಚ್ಚಿಡ್ತಾ ಇದ್ದಾರಲ್ಲ, ಅವ್ರಿಗೆ ಯೋಗದ ಗಂಧ ಇಲ್ಲ. ಹಾಗಾಗಿ ಅವರು ನೊಣಗಳ ಥರ ಆಗಿ ಸಾಯ್ತಾ ಇದ್ದಾರೆ. ಅದು ಹೋಗಬೇಕು ಅಂತಂದರೆ ನಾವು ಯೋಗನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ನೆಕ್ಸ್ಟ್ ಪ್ರಾಣವಾಯುಗೆ ಬಂದರೆ, ಪ್ರಾಣವಾಯು ಇಲ್ಲದೆ ಕೇವಲ 3 ನಿಮಿಷ ಬದುಕ್ಬೋದು. Within 3 minutes we die if the oxygen supply is not there. And 60 trillion cells in our body, they require oxygen. And without oxygen, we cannot live for more than 3 minutes. And best way of getting oxygen is the pranayama. So prana is the life force or the energy. Yama is the discipline or control. So with the pranayama, you can see that we can achieve so much. For breathing is the most vital function. ಉಸಿರಾಡಿದರೆ ಮಾತ್ರ ನಮ್ಮ ಉಸಿರಿದ್ದರೆ ನಮ್ಮ ಬದುಕು, ಇಲ್ಲಂದರೆ ಉಸಿರು ನಿಂತು ಹೋದರೆ ನಾವು ಸಾಯ್ತೀವಿ. ಹಾಗಾಗಿ ಒನ್ ಆಫ್ ದ 5 ಪ್ರಿನ್ಸಿಪಲ್ಸ್ ಆಫ್ ಯೋಗ ಈಸ್ ಅ ಪ್ರಾಣಾಯಾಮ ಆ್ಯಂಡ್ ಟು ಬ್ರಿಂಗ್ ಆಕ್ಸಿಜನ್, ಮೋರ್ ಬ್ಲಡ್ ಟು ದ brain and become alert. So did you know that the deep breathing is one of the most important thing that has got the strongest healing process? The body healing process is the best when you do the pranayama. In fact, you don't fall sick at all. ನಮ್ಮ ಕೆಲಸದವಳು, ನನ್ನ ಮೊಮ್ಮಕ್ಕಳು ಯಾವಾಗಲೂ ಕಾಯಿಲೆ ಬೀಳ್ತಾ ಇರ್ತಾರೆ. ನಾನು ಕಾಯಿಲೆ ಬೀಳೋದಿಲ್ಲ. ಯಾಕಂತಂದರೆ ಯೋಗ ಮಾಡಿದಾಗ ಯುವರ್ ಬಾಡಿ ಪಾಶ್ಚರ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಮೆಂಟಲ್, ಫಿಸಿಕಲ್ ಹೆಲ್ತ್, ವೆಲ್ ಬೀಯಿಂಗ್ ಇಸ್ ದೇರ್. ಸೊ ಇನ್ ಶಾರ್ಟ್, when we do the pranayama, it prevents the diseases. You don't fall sick. Pranayama helps for your digestion. So digestion ಚೆನ್ನಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. The concentration also increases. ಆದ್ದರಿಂದ now in Poland, though it is a communist country, they teach the children pranayama before they start the classes. So pranayama offers a better self-control, and as a result it leads to the completely relaxed mind, and all the time you keep smiling because when you do the pranayama. ಪ್ರಾಣಾಯಾಮದಲ್ಲಿ ನಿಧಾನವಾಗಿ ಉಸಿರು ತಗೊಳ್ತಾ ಇದ್ದಂಗೆ ನಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ. ಅದರ ಜೊತೆಗೆ ಕಪಾಲಭಾತಿ ಮಾಡಿದರೆ ಇನ್ನೂ ಒಳ್ಳೆಯದು. ನಾನು ಮಾನಸರೋವರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ 10 ನಿಮಿಷಕ್ಕೂ
ಕಪಾಲಭಾತಿ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಹಾಗಾಗಿ ಪೂರ್ತಿ ಪರಿಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು. ಉಳಿದವರೆಲ್ಲ ಹಾಗೆ ವಾಪಸ್ ಬಂದುಬಿಟ್ರು. ಎಷ್ಟೋ ಜನ ಹೋದವರು ವಾಪಸ್ ಯಾಕೆ ಬರ್ತಾರಂದರೆ ಅವ್ರಿಗೆ ಮೆಡಿಟೇಷನು ಕಪಾಲಭಾತಿ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಕಪಾಲಭಾತಿ ಮಾಡಿದಾಗ ನಮ್ಮ ಆರೋಗ್ಯ, ಆಕ್ಸಿಜನ್ನು ಹೆಚ್ಚಾಗುತ್ತೆ, ನಮ್ಮ ಚೈತನ್ಯ ಹೆಚ್ಚಾಗುತ್ತೆ. ಯಾರಿಗಾದರೂ ಬೋರ್ ಆಗ್ತಾಯಿದ್ರೆ, ಕೆಲಸ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದರೆ ಅವರು ಕಪಾಲಭಾತಿ ಮಾಡಬೇಕು. Today more and more people are getting addicted to the tobacco, and that destroys the lungs and also all the blood vessels and all the body cells. And not only that, even the baby inside the womb also becomes premature, and that's why the smoking is not good. The one thing which is faster than the jet is our mind, and the mind is alert only when you are doing the meditation. Whereas once you are start taking alcohol, ಇವತ್ತು ನೋಡಿರ್ಬೋದು ಕೊರೋನಾ ಬಂದಾಗ ಹೋಗಿ ತರಕಾರಿ ಅಂಗಡಿ ಮುಂದೆ ನಿಂತ್ಕೊಂಡಿಲ್ಲ, ಗ್ರೋಸರಿ ಅಂಗಡಿ ಮುಂದೆ ನಿಂತ್ಕೊಂಡಿಲ್ಲ, ವೈನ್ ಶಾಪ್ನಲ್ಲಿ ಕ್ಯೂ ನಿಂತ್ಕೊಂಡ್ಬಿಟ್ಟು ಸರಾಯಿ ತೊಗೊಂಡು ಹೋಗಿದ್ದಾರೆ. ಸರಾಯಿ ಕುಡಿಯೋರು, ಸ್ಮೋಕಿಂಗ್ ಮಾಡಿದವರು ಹೆಚ್ಚು ಜನ ಸತ್ತರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. And that is the reason the alcohol is very, very bad, and spirit destroys the brain. Spirituality preserves and protects your brain ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಎವ್ರಿ ಟೈಮ್ ಅ ಪರ್ಸನ್ ಟೇಕ್ಸ್ ಆಲ್ಕೋಹಾಲ್, 8 to 10,000 ಬ್ರೈನ್ ಸೆಲ್ಸ್ ಆರ್ ಡೆಡ್. ಪ್ರತಿ ಸಲ ಕುಡಿದಾಗ 8,000 to 10,000 ಬ್ರೈನ್ ಸೆಲ್ಸು ಸತ್ತು ಹೋಗುತ್ತೆ. ಆದರೆ ಅವ್ರು ಹಾಗೆ ನಮಗೆ ಅರಳು ಮರಳು ಬರಲ್ಲ. ಸಿ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಬಿಕಾಸ್ ಐ ಹ್ಯಾವ್ ಆಲ್ ದ ಟೈಮ್ ಫಾರ್ ದ ಪಾಸ್ಟ್ 60 years I have been doing meditation and yoga, and as a result, and I don't have the memory loss. And look at the advertisement: doctor, engineer, teacher, advocate. These are the names for the spirit, and these are the people who are destroying the society. The only thing that can protect our life is the yoga and the dhyana. So ultimately, from the oxygen, when we come to the water, in Atharva Veda, let it be health and joy to us. Let nothing vex or injure us. Let water be universal balm for us. Water is beneficial, the essence of life and nectar of life ಅಂತ ಹೇಳ್ತಾರೆ. ಅದಕ್ಕೆ ನಾವು ಜೀವ ಜಲ ಅಂತಂತೀವಿ. ಶುದ್ಧವಾದಂಥ ನೀರನ್ನು ಕುಡಿದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಬೇಡವಾದ ತ್ಯಾಜ್ಯಗಳೆಲ್ಲ ಹೊರಟೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ನೀರನ್ನು ಇಟ್ಕೊಳ್ಬೇಕು, ನಾಟ್ ದ ಪ್ಲಾಸ್ಟಿಕ್ ಬಾಟಲ್, ಐದರ್ ದ ಕಾಪರ್ ಆರ್ ದ ಸ್ಟೀಲ್ ಒನ್, ಆ್ಯಂಡ್ ದ್ಯಾಟ್ ಈಸ್ ದ ವೇ ಟು carry the water. And then next is the vegetables. Scientifically it has been told vegetarian is the best. When you eat lots of vegetables that contain fibers, and the heart attack as well cancer comes down by 28%. ಹಾಗಾಗಿ ಯಾರು ಸಾತ್ವಿಕ ಆಹಾರ, ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಳ್ತಾರಲ್ಲ, ಅವರ ಆರೋಗ್ಯ ಚೆನ್ನಾಗಿರುತ್ತೆ, ಅವರು ದಪ್ಪಗೂ ಆಗೋದಿಲ್ಲ. ನಮ್ಮ ಋಷಿ ಮುನಿಗಳು ಹಣ್ಣು ಹಂಪಲು ಗಡ್ಡೆ ಗೆಣಸು ತಿಂದು 100, 150, 200, 250 ವರ್ಷ ಬದುಕ್ತಾ ಇದ್ರು. ಯಾಕೆ ಅಂತಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ದೀಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಲೈಕ್ ಜಾಡ್ಮಾಲಿ ಥರ ರಕ್ತನಾಳಗಳು ಒಳಪದರಗಳನ್ನು ಶುದ್ಧಗೊಳಿಸುತ್ತೆ. ಸೊ ಟುಡೇ how important the endothelium anta scientifically it has been proved. Those who eat fruits with the antioxidants, the face is looking very smiling and nice, and then their health is very good. See, I don't have specs, I don't have anything, but unfortunately the women are going to the beauty parlor and putting the fruit pack on the face but not taking the food inside, and that is the one which is causing them sick. And first important thing is, when you eat lots of fruit, your vision is good, skin is good, blood formation is good, healing is good, healthy bones, healthy teeth, and blood clotting, everything is normal. So every day if you take half a glass of water with the lemon and honey, your health will be very good. Banana eating is very good. That's why banana is added to the Panchamrita. Banana, Virat Kohli, whenever he went, he said, he asked the BBC, please supply the banana to us to whichever country we go, because banana has got an antidepressant. Serotonin is there in the banana, and that makes the person less
and apart from that it has got a pectin, it heals the peptic ulcer. LBW ಗೆಟ್ ಔಟೋ ರನ್ ಔಟೋ ಆದಾಗ ಆ ಡಿಪ್ರೆಷನ್ಗೆ ಅಸಿಡಿಟಿ ಉತ್ಪತ್ತಿ ಆಗಿದ್ದನ್ನ ನ್ಯೂಟ್ರಲೈಸ್ ಮಾಡೋದು ಈ ಬನಾನಾ. ಹಾಗಾಗಿ ಪ್ರತಿನಿತ್ಯ ಬಾಳೆಹಣ್ಣು ತಿಂದರೆ ನಿಮಗೆ ತಲೆನೋವು ಬರೋದಿಲ್ಲ, ಹೊಟ್ಟೆ ನೋವು ಬರಲ್ಲ, ಹೊಟ್ಟೆ ಉರಿನೂ ಬರೋದಿಲ್ಲ. ಬಟ್ ಟುಡೇ ಅನ್ಫಾರ್ಚುನೇಟ್ಲಿ ಪೀಪಲ್ ಹ್ಯಾವ್ ಫರ್ಗಾಟನ್ ಉಪವಾಸ. ಉಪ ಅಂತಂದರೆ ಲಘು ಆಹಾರ, ವಾಸ ಅಂದರೆ ಭಗವಂತನನ್ನು ನೆನೆಸ್ಕೊಳ್ಳೋದು. ಅದನ್ನು ಬಿಟ್ಟು ಮಿತಿಮೀರಿ ಸಿಕ್ಕಾಪಟ್ಟೆ ತಿಂತಾ ಇದ್ದಾರೆ. ಈ ಒಬೆಸಿಟಿ ಟುಡೇ ಇಟ್ ಹ್ಯಾಸ್ ಬೀನ್ ನೋನ್ ಆಸ್ ದ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್: diabetes, high blood pressure, high cholesterol, heart attack, Alzheimer's disease. All the 5 are because of the obesity. And that's the reason you must see that ನಾವು ನಮ್ಮ ಮೈಯನ್ನು ಹಗರಾಗಿಟ್ಕೊಳ್ಬೇಕು, ಬುದ್ಧಿಯನ್ನು ಚುರುಕಾಗಿಟ್ಕೊಳ್ಬೇಕು, ಆಹಾರವನ್ನು ಮಿತವಾಗಿ ಸೇವಿಸಬೇಕು, ಚಟುವಟಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು. ಹಾಗಿದ್ದರೆ ಆ ಯೋಗ ಧ್ಯಾನದಿಂದ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಎವ್ರಿಬಡಿ ಥಿಂಕ್ಸ್ ವಿಲಿಯಂ ಹರ್ವೆ ಈಸ್ ದ ಫಾದರ್ ಆಫ್ ಕಾರ್ಡಿಯಾಲಜಿ. ಬಟ್ ವೇದಗಳ ಆದಿಯಲ್ಲಿ ನಾರಾಯಣ ಸೂಕ್ತದಲ್ಲಿ ಹೃದಯ ಅಂದರೆ ಏನು ಅಂತ ಹೇಳ್ತಾರೆ. ಹೃದಯ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಆವಾಸ ಸ್ಥಾನ. ಅದರಲ್ಲಿ ಸೂಕ್ಷ್ಮವಾಗಿ ಅಗ್ನಿ ಸ್ಥಾಪಿತಗೊಂಡಿದೆ ಅನ್ನೋದು ಹೇಳ್ತಾರೆ. ಮೊದಲು ತಾನು ಪ್ರಸಾದ ತಗೊಂಡು ನಂತರ ಶರೀರಕ್ಕೆ ಕೊಡುತ್ತೆ ಅಂತ ಹೇಳ್ತಾರೆ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ನಾವು ಯಾವಾಗ ಹೃದಯ ಚೆನ್ನಾಗಿ ಮಿಡಿಯುತ್ತೋ ಆವಾಗ ಆರೋಗ್ಯ ಚೆನ್ನಾಗಾಗತ್ತೆ. ನಾನು ಬೆಳಿಗ್ಗೆ ಬಂದಾಗಲಿಂದ ನೋಡಿದೆ, ಚಪ್ಪಾಳೆ ತಟ್ಟೋದಕ್ಕೆ ಯಾಕೋ ಸಂಕೋಚ ಪಡ್ತಾ ಇದ್ರಿ. ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ನಮ್ಮ ಚೈತನ್ಯ ಹೆಚ್ಚಾಗುತ್ತೆ, ಮುಖ ಅರಳುತ್ತೆ, ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ನೀವು ಮೊದಲು ಚಪ್ಪಾಳೆ ತಟ್ಟಬೇಕಾಗಿದ್ದು ಈ ಗ್ಲೋಬಲ್ ಯೋಗ ಸಮ್ಮಿಟನ್ನು ಪರಿಕಲ್ಪನೆ ತಗೊಂಡು ಪ್ರಾರಂಭ ಮಾಡಿ ಅದಕ್ಕೆ ಶ್ರಮಿಸಿದ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಆವಾಗ ನಾವು ಈ ಹೃದಯಾಘಾತದಿಂದ ಉಳಿಬಹುದು ಅಂತ. ಓಕೆ, ಸೊ ಈ ಹೃದಯಾಘಾತದಿಂದ ಉಳಿಬೇಕು ಅಂತಂದರೆ ಸಂತೋಷವಾಗಿರಬೇಕು. ಹಾರ್ಟಿಗೆ ಸಪ್ಲೈ ಮಾಡೋ ಇದನ್ನು ಕಡಿಮೆ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡಬೇಕು. ಸ್ಟ್ರೋಕ್ ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಯೋಗ ಧ್ಯಾನದ ಜೊತೆಗೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕು. ಒಂದು ಸಲ ಫ್ರಾಂಕ್ಫರ್ಟ್ ಏರ್ಪೋರ್ಟ್ನಲ್ಲಿ ಆ ರಷ್ಯನ್ ಗರ್ಲ್ ವಾಸ್ ದೇರ್. ಐ ಲವ್ ಇಂಡಿಯಾ ಅಂದ್ಲು, ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಐ ಲವ್ ಇಂಡಿಯನ್ ಕಲ್ಚರ್ ಅಂದರು, ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಐ ಲವ್ ಇಂಡಿಯನ್ ಫುಡ್ ಅಂದರು, ಐ ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಡೂ ಯು ನೋ ಸೂರ್ಯ ನಮಸ್ಕಾರ ಅಂದ್ಲು. ಐ ಸೆಡ್ ಎಸ್ ಅಂತಂದೆ. ವಿಲ್ ಯು ಟೀಚ್ ಮೀ ಸೂರ್ಯ ನಮಸ್ಕಾರ ಅಂತ. ಏರ್ಪೋರ್ಟಲ್ಲಿ ಯಾರಾದರೂ ಸೂರ್ಯ ನಮಸ್ಕಾರ ಹೇಳ್ತಾರೆ, ಓ ನೋ ಐ ಡೋಂಟ್ ಹ್ಯಾವ್ ದ ಯೋಗ ಮ್ಯಾಟ್ ಅಂತ ಸಬೂಬ್ ಹೇಳಿ ಎಕ್ಸ್ಕ್ಯೂಸ್ ಹೇಳಕ್ಕೆ ಹೋದೆ. ಅವಳು ಜಿಪ್ ತೆಗೆದು ದೊಡ್ಡ ಒಂದು ಟವೆಲ್ ಹಾಕ್ಬಿಟ್ಟು ವಿಲ್ ದ್ಯಾಟ್ ಡೂ ಅಂತ ಅವಳು ನನ್ನಿಂದ ಸೂರ್ಯ ನಮಸ್ಕಾರವನ್ನು ಕಲಿತು. ಟುಡೇ ನಂಬರ್ 1 ಕಿಲ್ಲಿಂಗ್ ಥಿಂಗ್ ಈಸ್ ದ ಸ್ಟ್ರೆಸ್, ಆ್ಯಂಡ್ ದ್ಯಾಟ್ ಸ್ಟ್ರೆಸ್ ಟು ಗೋ ಯೋಗ ಈಸ್ ದ ಬೆಸ್ಟ್ ಥಿಂಗ್, ಆ್ಯಂಡ್ ಸ್ಲೀಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಸ್ಟ್ರೆಸ್, it causes increase in the high blood pressure, heart attack and everything. Shavasana brings down everything. So ಯಾರು ಶವಾಸನ ಮಾಡ್ತಾರೋ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ ಕಿಂತು ವ್ಯತ್ಯಾಸ ಅಧಿಕವತಿ ಅಂತ. ಅಂದರೆ ಚಿಂತೆಗೂ ಚಿತೆಗೂ ಕೇವಲ ಒಂದು 0 ವ್ಯತ್ಯಾಸ. ಆ 0 ಆದರೂ ಕೂಡ ನಮ್ಮ ಬದುಕು 0 ಆಗುತ್ತೆ. ಹಾಗಾಗಿ ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ, ಗೌರಿಕಾಂತನಿದ್ದಾನೆ ಅಂತ ಜಗಳಾಡೋದನ್ನು ಬಿಟ್ಟು, ಕೋಪ ತಾಪವನ್ನು ಬಿಟ್ಟು, ಇರಿಟೇಬಿಲಿಟಿಯನ್ನು ಬಿಟ್ಕೊಂಡು, ಈ ಡಯಾಬಿಟಿಸ್ ಬರಬಾರ್ದು ಅಂತಂದರೆ ನಾವು ಯೋಗ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಆಸನ ಪ್ರಾಣಾಯಾಮದಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಯೋಗ ಪೋಸಸ್ ಕೀಪ್ ದ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್ ಅಂತ ಗೊತ್ತಾಗಿದೆ. ಎಷ್ಟೋ ಜನ ಮಾತಾಡ್ತಾರೆ ಆದರೆ ಪ್ರಾಕ್ಟೀಸ್ ಮಾಡೋದಿಲ್ಲ. ಪ್ರಾಕ್ಟೀಸ್ ಮಾಡಿದಾಗ ಭಾಳ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಸ್ಲೈಡು, ಎವ್ರಿಬಡಿ ಶುಡ್ ನೋ. Japanese were living for 100-120 years. In 1990, young women and the men were getting admitted and their heart pumping, instead of 50-60%, it had come to 10-20%. And their heart was looking like octopus trapped in the trap, almost dying.
And then they realized that they had anger, frustration, disgust, depression, and then there was no treatment in allopathy. So what they did was they used the Mahesh Yogi's transcendental meditation, just 20 minutes twice day meditation. Within 72 hours, the heart pumping from 10% came back to the 60-70%, and the whole world came to know that it is the yoga meditation which makes the heart pump well. And today we talk about the brain, heart and the body axis, and as a result, because I have to finish fast, oh, it's not moving. So meditation is extremely important to keep your mind cool. Meditation, what happens to the brain has been seen. The brain which is agitated, you can see red, yellow, everything. And the person who does the meditation, the brain is blue and the electric magnetic comes down. And as a result, today we know that meditation is extremely important. With the meditation, feel-good hormones like endorphins and neuropeptides are released. And as a result, whenever a person has a heart attack, we inject morphine, but whatever, when we do the meditation, the endorphins that are released are 100 times more powerful than the morphine injection that we give. And as a result, meditation is extremely important, and reflective meditation is very important. Satyam Shivam Sundaram. Learn to enjoy the nature. Keep smiling as you laugh. Laughter is the best medicine. And today, dopamine, oxytocin, serotonin, endorphin, and all these feel-good hormones are released when you do the yoga and meditation. And as a result, today, discipline means tapas. Tapas means practice. Practice means self-discipline, control, physical appetite. And as a result, Patanjali taught us to be disciplined. There are two paths. Whether you want to go to the pleasures, worldly pleasure, ಕೆಟ್ಟ ನೊಣಗಳ ಥರ ಹೊಲಸಿನಿಂದ ಹೊಲಸಿಗೆ ಹೋಗಿ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾ, ಇಲ್ಲ ಜೇನು ಥರ ಹೂವಿಂದ ಹೂವಿಗೆ ಹೋಗಿ ಜೇನನ್ನು ಶೇಖರಿಸಿ ಸಮಾಜಕ್ಕೆ ಕೊಡಬೇಕು ಅಂತ. ಚಾಯ್ಸ್ ಇಸ್ ಫಾರ್ ಯು. ಡೂ ದ ಯೋಗ, ಧ್ಯಾನ ಆ್ಯಂಡ್ ಬಿ ಲೈಕ್ ದ ಜೇನು ನೊಣ. ಆ್ಯಂಡ್ ಸೊ ಟೂ ಪಾತ್ಸ್ ಆರ್ ದೇರ್. Upanishad said, kindness in words creates confidence, kindness in thinking creates profoundness, kindness giving creates love, kindness in loving creates health and happiness. If you want the health and happiness, be kind. ಯಾಕಂದರೆ ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲಿ ಇರೋದ್ರಿಂದ ಗಿವ್ ರೆಸ್ಪೆಕ್ಟ್ ಟು ಎವ್ರಿ ಒನ್, ಬಿ ಕೈಂಡ್ ಟು ದೆಮ್, ಆ್ಯಂಡ್ ವಿ ಆರ್ ಆ್ಯಸ್ ಅವರ್ ಡ್ರೈವಿಂಗ್ ಡಿಸೈರ್ಸ್ ಆರ್, ಆ್ಯಸ್ ಈಸ್ ಅವರ್ ಡಿಸೈರ್ ಸೋ ಈಸ್ ಅವರ್ ವಿಲ್, ಆ್ಯಸ್ ಈಸ್ ಅವರ್ ವಿಲ್ ಸೋ ಈಸ್ ಅವರ್ ಡೀಡ್, ಆ್ಯಸ್ ಈಸ್ ಅವರ್ deed, so is our destiny. If you want to change the destiny of yourself, your society and your nation and the world, be yogis and then do your best. And don't shake hand. When you shake hands, ಅವ್ರ ಕೈ ಕೊರೋನಾ ನಿಮಗೆ ಬರುತ್ತೆ, ನಿಮ್ಮ ಕೈ ಕೊಳೆ ಅವ್ರಿಗೆ ಹೊರಗುತ್ತೆ. ನಮಸ್ಕಾರ ಮಾಡಿದರೆ that is the yoga, the best way. Today all over the world everybody is doing namaskara.